ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಆ ಕಡೆ ಬನ್ನಿ, ಆ ಕಡೆ ಬನ್ನಿ. ಮಹದೇಶ್ವರ ಹಾಗೂ ವೀರಭದ್ರೇಶ್ವರ ಒಂದೋತ್ಸವಗಳು ಮಹದೇಶ್ವರರ ಉತ್ತರ ಬಲ್ಲೋತ್ಸವ ಲಕ್ಷ ದೀಪೋತ್ಸವ. ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಸಂಸ್ಥಾಪನಾಚಾರ್ಯ ಶ್ರೀ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ದಿನಾಂಕ 15ರಿಂದ 20ರವರೆಗೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ನಿಮಿತ್ತ ಪ್ರಚಾರ ರಥವು ನಾಡಿನಾದ್ಯಂತ ಸಂಚರಿಸಿ ಇಂದು ಸುಕ್ಷೇತ್ರ ಮಲ್ಲನ್ನಮೂಲೆ ಮಠಕ್ಕೆ ಬಂದು ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಸದ್ಭಕ್ತರ ಸಮಕ್ಷದಲ್ಲಿ ನೆರವೇರಿಸಿ ಈಗ ತಾನೇ ನಮ್ಮ ಕಾಲೇಜಿನ ಸಮುಚ್ಚಯಕ್ಕೆ ನಾವು ಸ್ವಾಗತ ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ಅಧ್ಯಾಪಕೇತರ ಬಂಧುಗಳು, ನಾಗರಿಕರು, ಸದ್ಭಕ್ತರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀಗಳ ಗುರುಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿಯಲ್ಲಿ ಶ್ರೀಮಠದ ಶ್ರೀ ಕ್ಷೇತ್ರದ ಎಲ್ಲ ರೀತಿಯ ಗುರುಪರಂಪರೆಗೆ ನಾವೆಲ್ಲರೂ ಕೂಡ ಭಾಜನರಾಗಿ ಆಶೀರ್ವಾದಪೂರ್ವಕವಾಗಿ ಮುಂದಿನ ಕೆಲಸಗಳನ್ನು ನಡೆಸಿಕೊಳ್ಳಬೇಕು ಅಂತ ಆಶಿಸಿ ಇಂದು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡರುಗಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕೇತರ ಬಂಧುಗಳಿಗೆ ಹಾಗೂ ನಗರದ ನಾಗರಿಕರು, ಸದ್ಭಕ್ತರಿಗೆ ಹೃತ್ಪೂರ್ವಕವಾಗಿ ಶರಣಾರ್ಥಿಗಳ ಮುಖೇನ ಸ್ಮರಿಸುತ್ತಾ ಈ ದಿನಾಂಕ 15ರಿಂದ 20ನೇ ತಾರೀಕಿನವರೆಗೆ ನಡೀತಕ್ಕಂಥ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಚಾರ ರಥವು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಂಚರಿಸಿ ಇವತ್ತು
ತಮ್ಮ ಸ್ವಂತ ತಾಲೂಕು ಸ್ವಕ್ಷೇತ್ರವಾದಂಥ ನಂಜನಗೂಡಿಗೆ ಇವತ್ತು ಆಗಮಿಸಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಗೌರವಾಧ್ಯಕ್ಷರಾದಂಥ ಮಲ್ಲುಮೂಲೆ ಮಠಾಧ್ಯಕ್ಷರಾದಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಇಮ್ಮಡಿ ಸಿದ್ಧಲಿಂಗ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯವನ್ನು ಸಲ್ಲಿಸಿ ನಂತರ ಅಲ್ಲಿಂದ ಪಾಲಿಟೆಕ್ನಿಕ್ ಕಾಲೇಜ್ ಹತ್ರ ಮತ್ತು ಉಳ್ಳಳ್ಳಿ ಸರ್ಕಲ್ಲು ಮತ್ತು ಬಸವೇಶ್ವರ ವೃತ್ತದಿಂದ ಇವತ್ತು JSS ಕಾಲೇಜಿಗೆ ಆಗಮಿಸಿದೆ. ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಈ ಪ್ರಚಾರ ರಥವನ್ನು ಎಲ್ಲರೂ ಸಹ ನಮ್ಮ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಕಾಲೇಜಿನ ಅಧ್ಯಾಪಕರು, ವೃಂದದರು, ಪ್ರಾಚಾರ್ಯರು ಹಾಗೂ ಸಮಸ್ತ ನಾಗರಿಕ ಬಂಧುಗಳು ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಈ ಪ್ರಚಾರ ರಥವನ್ನು ಸ್ವಾಗತಿಸಿದ್ದೀವಿ. ಆದರೆ ಇವತ್ತು ಒಂದು ರೀತಿಯಲ್ಲಿ ನಾವು ಹೇಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ JSS ಸಂಸ್ಥೆ ಒಂದು ಸರ್ಕಾರ ಇದ್ದಾಗೆ. ನಮಗೆ JSS ಸಂಸ್ಥೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಇಷ್ಟೊಂದು ವಿದ್ಯಾರ್ಥಿಯಿಂದ ವಿದ್ಯಾವಂತರು ಮಾಡ್ತಕ್ಕಂಥ ಸಂದರ್ಭ ಒದಗ್ತಿರ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸುದೈವ. ಆದ್ದರಿಂದ ಇವತ್ತು ಅವ್ರು ಮಾಡ್ತಕ್ಕಂಥ ಏನು ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡು ಏನು ದೇಸಿ ಆಟಗಳನ್ನು ಹಿಂದೆ ನಿಲ್ಸಿದ್ರು, ಈಗ ಪ್ರಾರಂಭ ಮಾಡಿ ಶ್ರೀಗಳು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರು ಅದನ್ನೆಲ್ಲ ಪ್ರಾರಂಭ ಮಾಡಿ ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲರಿಗೂ ಪ್ರೋತ್ಸಾಹ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಜಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಅವರ ಬೆನ್ನೆಲುಬಾಗಿ ನಾವು ಅವರ ಭಕ್ತರಾಗಿ ನಾವೆಲ್ಲ ನಿಲ್ಲಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆದ್ದರಿಂದ ಇವತ್ತು ನಂಜನಗೂಡಿಗೆ ಆಗಮಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಾನಿಗಳಾದಂಥ ಪದ್ಮನಾಭರವರು, ಸುಬ್ಬಣ್ಣವರು ಮತ್ತು ಮಾದೇಸ್ವಾಮಣ್ಣವರು ಹಾಗೂ ಬೊಮ್ಮಾಯಿ ಅವರು, ಕಾಲೇಜಿನ ಪ್ರಾಂಶುಪಾಲರು, ನಮ್ಮ ವೀರಶೈವ ಮಹಾಸಭಾ ಎಲ್ಲ ಪದಾಧಿಕಾರಿ ಬಂಧುಗಳು ಹಾಗೂ ಗೌಡ್ಕೆ ಗುರುಸಿದ್ದಪ್ಪನವರು ಎಲ್ಲರೂ ಸಹ ಧರ್ಮದರ್ಶಿಗಳಾದಂಥ ನಂಜಮನಿ ಗುರುಮಲಪ್ಪನವರು ಎಲ್ಲರೂ ಸಹ ಇಲ್ಲಿ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಸ್ವಾಗತಿಸಿ ನಾನು ನಾಗರಿಕರೇ, ಸುತ್ತೂರು ಕ್ಷೇತ್ರ ಒಂದು ರೀತಿಯ ಅದ್ಭುತವಾದ ನಂಜನಗೂಡು ತಾಲೂಕಿಗೆ ಕೊಡುಗೆ ಅಂತ ಹೇಳಕ್ಕೆ ಬಯಸ್ತೀನಿ. ಎಂಥ ಪುಣ್ಯಸ್ಥಳ ಇದು ಅಂತಂದರೆ, ನಂಜನಗೂಡ್ಲಿ ಸುತ್ತೂರು ಮಠ ಇದೆ, ದೇವನೂರು ಮಠ ಇದೆ, ಮಲ್ಲನ್ಮೂಲೆ ಮಠ ಇದೆ, ಹಾಗೆ ಶೃಂಗೇರಿ ಮಠ, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಪವಿತ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಇಂಥ ಪವಿತ್ರವಾದ ಒಂದು ಪುಣ್ಯ ಸ್ಥಳಗಳನ್ನ ಇಟ್ಕೊಂಡಿರೋಂಥ ಒಂದು ತಾಲೂಕು. ಹಾಗಾಗಿ ಈ ಏನು ಪರಂಪರೆ ಇದೆ, 1000 ವರ್ಷದ ಮೇಲ್ಪಟ್ಟು ಇತಿಹಾಸ ಇರುವಂಥ ಪರಂಪರೆ ಇದೆ. ಇದರ ಕೊಡುಗೆ ಏನು ಅನ್ನೋದನ್ನು ನೀವು ನಂಜನಗೂಡು ಜನತೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. ಇಂಥ ಒಳ್ಳೆಯ ಕಾರ್ಯಕ್ಕೆ ಹೆಚ್ಚಿನ ಸಹಾಯನ ಎಲ್ಲರೂ ನಾಗರಿಕರು ನಾವುಗಳು ಮಾಡಿದ್ರೆ ವಿಜೃಂಭಣೆಯಿಂದ ಮಾಡಿ ಕರ್ನಾಟಕದಾದ್ಯಂತ ಒಂದು ಉತ್ತಮ ಸಂದೇಶವನ್ನು ಈ ಮಠಮಾನ್ಯತೆಗಳು ಏನು ಮಾಡ್ತಾ ಇದೆ ಈ ಭಾಗದಲ್ಲಿ ಅನ್ನೋದನ್ನು ತಿಳಿಸಿದೆ. ನಮಗೆಲ್ಲ
ಜನಪದ ಆಟಗಳು ಪದ್ಯಾವಳಿ ಜಾನಪದ ರಂಗೋಲಿ ಪೌರಾಣಿಕ ಹಾಗೂ ಸಾಮಾಜಿಕ ನಾಟಕಗಳು ನೃತ್ಯ ರೂಪಕಗಳು ಭಕ್ತಿಗೀತೆ ಹಾಗೂ ಜನಪದ ಗೀತ ಗಾಯನ ಮುಖ್ಯ ಮಠಾಧೀಶರುಗಳು ರಾಜಕೀಯ ಮುಖಂಡರು ಸಾಹಿತಿಗಳು ಕಲಾಂತರ ಭಕ್ತಾದಿಗಳು ಪಾಲ್ಗೊಳ್ಳುವರು. ಜಾತ್ರೆಗೆ ಬರುವ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸರ್ಕಾರಗಳಿಂದ ಬರುವವರಿಗೆ ವಸತಿ ಸೌಕರ್ಯವಿರುತ್ತದೆ. ಉಚಿತ ಆರೋಗ್ಯ ತಪಾಸಣೆ ವ್ಯವಸ್ಥೆಯೂ ಇರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸುದ್ದಿ ಜಾತ್ರೆಗೆ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ